ಸನ್ಮಾನ್ಯ ಸಭಾಪತಿಗಳೇ, ಬಿಲ್ಲಿಗೆ ಟೈಮ್ ಫಿಕ್ಸ್ ಮಾಡ್ತಾರಾ? ಎಪಿಎಂಸಿ ಕಾಯ್ದೆ ಬಗ್ಗೆ ತಿದ್ದುಪಡಿನ ಸರ್ಕಾರ ತೆಗೆದುಕೊಂಡು ಬಂದಿದೆ. ಇವತ್ತು ಎಪಿಎಂಸಿ ಅಂತ ಹೇಳಿದ್ರೆ ರೈತನ ಬಹಳ ಅತಿ ಪ್ರಮುಖವಾದಂತ ಒಂದು ಜೀವನಾಡಿ ಸಂಸ್ಥೆ. ಅದು ಶಿಕ್ಷಣ ಸಂಸ್ಥೆಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಈ ಪರೀಕ್ಷಾಂಗ ಕುಲಸಚಿವರ ವಿಭಾಗ ಹೇಗಿದೆಯೋ ಹಂಗೆ ರೈತರ ಬದುಕಿಗೆ ಈ ಮಾರುಕಟ್ಟೆ ಅಂತಕ್ಕಂಥದ್ದು ಒಂದು ಬಹಳ ಪ್ರಮುಖವಾದಂಥದ್ದು. ಇದು ಒಂದೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ರೀತಿ ಮಾರುಕಟ್ಟೆ ವ್ಯವಸ್ಥೆ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಹಳ ವರ್ಷಗಳಿಂದ ಸರ್ಕಾರಗಳು ಇದರಲ್ಲಿ ಬಹಳಷ್ಟು ಸುಧಾರಣೆ ತರುವಂತ ಕೆಲಸವನ್ನ ತಿದ್ದುಪಡಿ ಮೂಲಕ ಮಾಡ್ಕೊಂಡು ಬಂದಿದೆ. ಅದೇ ಮಾದರಿನಲ್ಲಿ ಈ ಸರ್ಕಾರವು ಕೂಡ 2 ಕ್ಲಾಸ್ಗೆ ತಿದ್ದುಪಡಿ ತಂದಿದ್ದಾರೆ. ಒಂದು, ಮಾರುಕಟ್ಟೆ ವ್ಯಾಪ್ತಿಯಲ್ಲೇ ಮಾರಾಟ ಮಾಡಬೇಕು ಅನ್ನುವಂಥ ನಿರ್ಬಂಧವನ್ನ ಸಡಿಲಗೊಳಿಸಿರ್ತಕ್ಕಂಥದ್ದು. ಮತ್ತೊಂದು, ಈಗ ಅವರು ಹೊರಗಡೆ ಮಾರುಕಟ್ಟೆ ಒಳಗಡೆ ಮಾರಾಟ ಮಾಡದೇ ಇದ್ರೆ ಏನ್ ಪೆನಾಲ್ಟಿ ಆಗ್ತಿರೋ ಆ ಪೆನಾಲ್ಟಿ ಕ್ಲಾಸ್ 2 ತೆಗೆದಿದ್ದೀವಿ ಅಂತ. ಸನ್ಮಾನ್ಯ ಸಭಾಪತಿಗಳೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ ಇದುವರೆಗೂ ಕೂಡ ಎಪಿಎಂಸಿಗಳ ಮೂಲಕ ಒಂದು ಬೆಂಬಲ ಬೆಲೆ, ಸಪೋರ್ಟಿಂಗ್ ಪ್ರೈಸ್ ಅಂತಕ್ಕಂಥದ್ದನ್ನೇ ನಾವು ನಿರ್ದಿಷ್ಟವಾಗಿ ಕೊಡಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಇವತ್ತು ರೈತ ಬೆಳೆದಂತ ಬೆಳೆಗಳನ್ನ ಎಪಿಎಂಸಿ ಯಾರ್ಡ್ಗೆ ತಗೊಬಂದು ಮಾರಾಟ ಮಾಡಬೇಕು ಅನ್ನುವಂತ ನಿಯಮ ರೂಪಿಸಿದ ಮೇಲೆ ಇವತ್ತಿಗೂ ಕೂಡ ಎಪಿಎಂಸಿ ಯಾರ್ಡ್ ಒಳಗಡೆ ಬರ್ತಾ ಇರ್ತಕ್ಕಂಥದ್ದು ಕೇವಲ 30%. ಇನ್ನು 70% ಯಾರ್ಡಿಂದ ಹೊರಗಡೆನೆ ಮಾರಾಟ ಆಗ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಿಂದ ಈಗ ಭತ್ತ ಕಟಾವು ಬಂದಿದೆ. ಸನ್ಮಾನ್ಯ ಸಭಾಪತಿಗಳೇ, ಕೇರಳಕ್ಕೆ, ತಮಿಳುನಾಡಿಗೆ, ಕರ್ನಾಟಕ ರಾಜ್ಯದಲ್ಲಿ ಖರೀದಿ ಕೇಂದ್ರಗಳ ತೆಗೆಯಕ್ಕೆ ಮೊದಲೇನೆ ಸರ್ಕಾರ ಕೇರಳಕ್ಕೆ, ತಮಿಳುನಾಡಿಗೆ ಭಾರಿ ಪ್ರಮಾಣದಲ್ಲಿ ಭತ್ತ ಖರೀದಿ ಆಗ್ತದೆ, ಹೋಗ್ತದೆ. ಇದ್ರ ಮೇಲೆ ಯಾವುದೇ ನಿರ್ಬಂಧ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ. ಇದರಿಂದ ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಇವತ್ತು ರೈತ ಬೆಳೆದಂತ ಬೆಳೆಗಳನ್ನ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಪ್ರತಿಯೊಬ್ಬ ರೈತನ ಮನೆಯಲ್ಲಿ. ಕಣದಲ್ಲೇ ಮಾರಬೇಕು, ಹೊಲದಲ್ಲೇ ಮಾರಾಟ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಮಾರ್ಕೆಟ್ಗೆ ತೆಗೆದುಕೊಂಡು ಬಂದ್ರೆ ರೈತ ಇವತ್ತು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಅದನ್ನ ಅಲ್ಲೇ ಮಾರಾಟ ಮಾಡಿಬಿಡ್ಬೇಕು ಅಂತ ಒಂದು ವ್ಯವಸ್ಥೆ. ಅದು ಎಷ್ಟಾದ್ರೂ ಹಣ ಆಗ್ಲಿ, ಎಷ್ಟಾದ್ರೂ ರೇಟ್ ಬರಲಿ, ಕೊಟ್ಟು ಹೋಗ್ಬೇಕು ಅಂತ ಒಂದು ವ್ಯವಸ್ಥೆನ ನಾವು ಸರ್ಕಾರಗಳು ಇದುವರೆಗೂ ಕೊಟ್ಕೊಂಡು ಬಂದಿರೋದು. ಆದ್ರೆ ಈ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಇವತ್ತು ಅವನಿಗೆ ರೇಟ್ ಸಿಗ್ಲಿಲ್ಲ. ಇವತ್ತು 170, 180 ಮಾರುಕಟ್ಟೆ ಇದೆ ನಮ್ಮ ರಾಜ್ಯದಲ್ಲಿ. ಸಣ್ಣ, ಅತಿ ಸಣ್ಣ, ದೊಡ್ಡ ಪ್ರಮಾಣದ ಎಲ್ಲ ಮಾರುಕಟ್ಟೆಗಳಿವೆ. ಇವತ್ತು ಆತನಿಗೆ ಬೆಲೆ ಸಿಗ್ಲಿಲ್ಲ. ಈ ದಿನ 2 ದಿನ ಇಟ್ಟು ಮರುದಿನ ಮಾರ್ತಕ್ಕಂತ ಒಂದು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆನ ಇನ್ನೂ ಕೂಡ ಈ ರಾಜ್ಯದಲ್ಲಿ ಸರ್ಕಾರಗಳು ರೈತರ ಪರವಾಗಿ ಮಾಡಲಿಲ್ಲ. ಈಗ ಕೊಟ್ಟು ಹೋಗ್ಬಿಡ್ಬೇಕು. ಅವನು ಇಟ್ಕೊಂಡ್ರೆ ನಾಳೆ ಬೆಳಿಗ್ಗೆ ಅದನ್ನು ಯಾರು ಕೂಡ 50 ಪೈಸೆಗೆ ತಗೊಳ್ಳಲ್ಲ, ತರಕಾರಿ ಮತ್ತೊಂದನ್ನ. ಅಂತ ಒಂದು ವ್ಯವಸ್ಥೆನ ನಾವು ಇಟ್ಕೊಂಡು ಬಂದಿದ್ದೀವಿ. ಸುಧಾರಣೆ ತರಬೇಕು, ರೈತನಿಗೆ ಸಪೋರ್ಟಿಂಗ್ ಪ್ರೈಸ್ ಕೊಡಬೇಕು. ಸಪೋರ್ಟಿಂಗ್ ಪ್ರೈಸ್ ಕೊಡೋದ್ರ ಬಗ್ಗೆನೂ ಕೂಡ ಕೆಲವು ಉತ್ಪಾದನೆ ಮಾಡಿದಂತ ರೈತರು ಬೆಳೆದಂತ ಬೆಳೆಗಳಿಗೆ ಸಪೋರ್ಟಿಂಗ್ ಪ್ರೈಸ್ ಕೊಡ್ತಕ್ಕಂಥದ್ದು. ಅದು ಹೋರಾಟ, ಚಳುವಳಿ ಎಲ್ಲ ಆದ್ಮೇಲೆ ನಿಜವಾದಂತ ಸಪೋರ್ಟಿಂಗ್ ಪ್ರೈಸ್ ಅನ್ನ ತತ್ಕ್ಷಣ ಯಾವ ಸರ್ಕಾರಗಳು ಕೂಡ ಕೊಡ್ತಾ ಇಲ್ಲ. ಇವತ್ತು ಸುಧಾರಣೆ ಮಾಡಬೇಕು, ಇದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ಆದ್ರೆ ಸುಧಾರಣೆ ನೆಪದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬಾರ್ದು.
ಸ್ವಾಮಿ ಈಗ ನಾನು ಹೇಳ್ದಂಗೆ ಭತ್ತ, ಕಾಟನ್, ನಮ್ಮ HD ಕೋಟೆ ಈ ಭಾಗದಲ್ಲೆಲ್ಲ ಕಾಟನ್ ಬೆಳೀತಾರೆ. ಆ ಕಾಟನ್ ಎಲ್ಲ ತಮಿಳುನಾಡಿನವ್ರು ಪರ್ಚೇಸ್ ಮಾಡ್ತಾರೆ. ನಮ್ಮಲ್ಲಿ ಕಾಟನ್ ಮಾರುಕಟ್ಟೆ ಯಾವ APMCಗೂ ಬರುದಿಲ್ಲ. ಕಾಟನ್ ಅತಿ ತಮಿಳುನಾಡಿಗೆ ಹೋಗ್ತದೆ. ಮತ್ತೆ ಹೇಳಿದ್ರು ಕಾಯ್ದೆ ಎಲ್ಲಿ ಬೇಕಾದ್ರೂ ಮಾರಾಟ, ಈಗಲೂ ಕೂಡ ಮಾರಾಟ ಆಗ್ತಾ ಇದೆ. ಈ ತಿದ್ದುಪಡಿ ಇಲ್ಲದೆ ಇದ್ರು ಕೂಡ ಇದು ಮಾರಾಟ ಆಗ್ತಾ ಇದೆ. ಇವತ್ತು ಇವ್ರು ತಂದಿರ್ತಕ್ಕಂಥದ್ರಲ್ಲಿ ನಾನು ಬಹಳ, ನೀವು ಕೋಲ್ಡ್ ಸ್ಟೋರೇಜ್ ಮಾಡ್ರಿ ಜಿಲ್ಲಾ ಹಂತದಲ್ಲಿ. ಆ ದಿನ ರೈತನಿಗೆ ಮಾರುಕಟ್ಟೆನಲ್ಲಿ ಬೆಲೆ ಸಿಗ್ಲಿಲ್ಲ ಅಂದ್ರೆ 2 ದಿನ 3 ದಿನ ಅಲ್ಲಿ ಇಡುವಂತ ವ್ಯವಸ್ಥೆ ಮಾಡ್ರಿ. ಬೆಲೆ ಬಂದಾಗ ಅವನು ಅವತ್ ಮಾರುಕಟ್ಟೆಗೆ ಅದನ್ನ ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಿ. ಅದು ಬಿಟ್ಟು ಇವತ್ತು ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ, ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡಬಹುದು. ಸ್ವಾಮಿ, ಎಲ್ಲರೂ ಸಣ್ಣ, ಅತಿ ಸಣ್ಣ ರೈತರು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರು, ತರಕಾರಿ ಬೆಳೀತಕ್ಕಂಥವ್ರು ಯಾರು ಕೂಡ 3 ಎಕರೆ 4 ಎಕರೆ ಯಾರು ಕೂಡ ಬೆಳೆಯೋದಿಲ್ಲ. ಅರ್ಧ ಎಕರೆ 1 ಎಕರೆನಲ್ಲಿ ತರಕಾರಿ, ಹಣ್ಣು ಹಂಪಲುಗಳು ಇವೆಲ್ಲವೂ ಕೂಡ ಬೆಳೀತಕ್ಕಂಥದ್ದು. ಎಕ್ಸ್ಪೋರ್ಟ್ ಪ್ರಮಾಣದಲ್ಲಿ ಬೆಳೀತಕ್ಕಂಥವ್ರ ಸಂಖ್ಯೆ ಎಷ್ಟಿದ್ದಾರೆ ಸನ್ಮಾನ್ಯ ಸಭಾಪತಿಗಳೇ? 2% ಇಲ್ಲ. ನಾವು ಬೆಳೆದಂತ ಹಣ್ಣು ಹಂಪಲುಗಳೇ ಆಗ್ಲಿ, ತರಕಾರಿ ಆಗ್ಲಿ, ಹೂವಾಗ್ಲಿ, ದ್ವಿದಳ ಧಾನ್ಯಗಳಾಗ್ಲಿ, ಇದನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು 2% ಇಲ್ಲ. ಇನ್ನೆಲ್ಲ ಬೆಳೆದಂತ ಬೆಳೆಗಳನ್ನು ಕೂಡ ರೈತರು ಅಲ್ಲೇ ಮಾರುವಂತ ಒಂದು ವ್ಯವಸ್ಥೆ ಇನ್ನೂ ಕೂಡ ಬಹಳ ವರ್ಷಗಳ ಕಾಲ ಕೂಡ. ನೀವು ಇದಕ್ಕೆ ಆ ರೀತಿಯಾದಂತ ಒಂದು ವ್ಯವಸ್ಥೆನ ಈಗ APMC ಅಂತ ಮಾಡಿದ್ರಿ, ಅದಕ್ಕೊಂದು ಆಡಳಿತ ಮಂಡಳಿ ಮಾಡಿದ್ರಿ, ಚುನಾಯಿತ ಸಮಿತಿಗಳು ಮಾಡಿದ್ರಿ. ಅವನ್ನೆಲ್ಲ ಕೂಡ ಸಬಲೀಕರಣ ಮಾಡಿ ಆ ಮೂಲಕ ರೈತರಿಗೆ ಅನುಕೂಲ ಮಾಡ್ತಕ್ಕಂಥದಕ್ಕೆ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದ್ರಿ. ಈ APMC ಅನ್ನೋದು ಸತ್ತೋಗಿತ್ತು ಕೆಲವು ಕಾಲ, ಆದ್ರೆ ಅವಕ್ಕೆಲ್ಲ ಜೀವ ತುಂಬುವಂತ ಕೆಲಸನ ಮತ್ತೊಮ್ಮೆ ಮರುಚಾಲನೆ ಕೊಟ್ರಿ ಸರ್ಕಾರಗಳು. ಆದ್ರೆ ಅವನ್ನ ಇನ್ನೂ ಕೂಡ ಸಬಲೀಕರಣ ಮಾಡುವಂತ ನಿಟ್ಟಿನಲ್ಲಿ ನೀವು ಪ್ರಯತ್ನಗಳನ್ನ ಮಾಡದೆ ಇವತ್ತು ಇದನ್ನ ನೀವು ವಿಸ್ತರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ರಲ್ಲ. ಈ ವಿಸ್ತರಣೆಯಿಂದ ಏನೇನಾಗ್ತದೆ ಅಂದ್ರೆ ಸಭಾಪತಿಗಳೇ, ದಯಮಾಡಿ ಬಾರ್ಬಾರಿ ಕುಳಗಳು, ದೊಡ್ಡ ದೊಡ್ಡ ಕಂಪನಿಗಳು ಅವರ ಮನಸ್ಸೋ ಇಚ್ಛೆ ದರ ಕೊಟ್ಟು ರೈತರಿಗೆ ಇವ್ರು ಹೇಳ್ತಾರೆ, ನಮ್ಮ ಮಂತ್ರಿಗಳು ಹೇಳಲಿಲ್ಲ, ಎಲ್ಲಿ ಬೇಕಾದ್ರೂ ಅವನು ತಗೊಂಡೋಗಿ ಮಾರ್ಕೋಬಹುದು. ಮತ್ತು ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಮಂತ್ರಿಗಳು ಹೇಳ್ಬೋದಿತ್ತು, ಯಾಕೋ ಹೇಳಲಿಲ್ಲ. ಅವನ್ ಮಾರುಕಟ್ಟೆಗೆ ತಗೊಬರ್ತಕ್ಕಂತ ಟ್ರಾನ್ಸ್ಪೋರ್ಟಿಂಗು ಅದು ಇದು ಎಲ್ಲ ಉಳಿತಾಯ ಆಗುತ್ತೆ. ಅವನ್ ಮನೆ ಬಾಗ್ಲೆ ಜಮೀನ್ ಹತ್ರನೇ ಹೋಗಿ ಖರೀದಿ ಮಾಡ್ತಾರೆ. ನಾವು ಓಪನ್ ಮಾರ್ಕೆಟ್ ಕೊಟ್ಟಾಗ ಅದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಮಂತ್ರಿಗಳು ಹೇಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದೆ. ಸನ್ಮಾನ್ಯ ಸಭಾಪತಿಗಳೇ, ಅವನು ಮಾರ್ಕೆಟಿಂಗ್ಗೆ ತಕೊಂಡು ಬಂದು ಮಾರ್ತಕ್ಕಂಥ ವ್ಯವಸ್ಥೆ, ಅಲ್ಲಿ ಖರ್ಚು ವೆಚ್ಚಗಳು ಎಲ್ಲ ಅವನಿಗೆ ದುಬಾರಿ ಆಗ್ತದೆ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸಿಸ್ಟಮ್ ಇಂದ ಏನಾಗ್ತದೆ ಅಂತಂದ್ರೆ ಬೆಲೆ ಕುಸಿತ ಆಗ್ತದೆ. ಓಪನ್ ಫ್ಲಡ್ ಆದ ಕೂಡಲೇ ಬಂಡವಾಳಶಾಹಿಗಳು, ಕಂಪನಿಗಳು ಬಂದು ಮನೆ ಬಾಗ್ಲೆಲ್ಲ ಖರೀದಿ ಮಾಡ್ತಾರೆ. ನೋಡ್ರಿ, ಮೋಸ ಮಾಡ್ತಾರೆ ರೈತನಿಗೆ. ಸಾಲ ತಕ್ಕೋತಾರೆ, ದುಡ್ಡು ಕೊಡಲ್ಲ. ಇವತ್ತು ತೂಕದಲ್ಲಿ ಮೋಸ ಮಾಡ್ತಾರೆ. ಸನ್ಮಾನ್ಯ ಸಭಾಪತಿಗಳು, ಒಂದು ಉದಾಹರಣೆ ಹೇಳ್ತೀನಿ. ನಾನು ರೇಷ್ಮೆ ಬೆಳೀತಾ ಇದ್ದೆ, ನಾನು ಬೇಸಾಯ ಮಾಡ್ತಾ ಇದ್ದೆ. ನಮ್ಮ ತಂದೆ ಜೊತೆನಲ್ಲಿ ನಾನು ಕೂಡ ಜಬ್ಬಾರ್ ಅಂತ ಒಬ್ರು ಸಾಬ್ರು ನಮ್ಮೂರಿನಲ್ಲಿ ಯಾವಾಗ್ಲೂ ಕೂಡ ಈ ರೇಷ್ಮೆ ಗೂಡು ಖರೀದಿ ಮಾಡ್ತಿದ್ರು. ಆತ ಬಂದ್ರೆ ನಾವು ಸಾಲ, ನಮ್ಗೆ 2,000 ರೂಪಾಯಿ ಕೊಡೋರು, ಗೂಡು ತೂಕ ಮಾಡ್ಕೊಂಡು ಹೋಗೋರು. ಗೂಡು ತೂಕ ಹೆಂಗೆ? 10 ಕೆಜಿಗೆ 2 ಕೆಜಿ ಹೊಡೆದು ಬಿಡೋರು ತೂಕದಲ್ಲಿ. ನಾವು ರೈತರು ತೂಗೋದು ಕಳಿಸೋದು, ಮತ್ತೆ 3-4 ಕಂತಲ್ಲಿ ಅವಂತ ದುಡ್ಡು ಇಸ್ಕೋಬೇಕಾಗಿತ್ತು. ಬಹಳ ಫೇಮಸ್ ಆತ ವ್ಯಾಪಾರಿ. ಈ ತರ ವ್ಯವಸ್ಥೆನ ನಾವು ನೋಡಿದ್ದೀನಿ. ಅದನ್ನ ತಪ್ಪಿಸಬೇಕು. ರೈತರು ಇದರಿಂದ ವಂಚಿತರಾಗ್ತಾ ಇದ್ದಾರೆ, ತೊಂದರೆಗೊಳಗಾಗ್ತಾ ಇದ್ದಾರೆ ಅಂತ ಸರ್ಕಾರ ಏನ್ ಮಾಡ್ತು? ಮಾರ್ಕೆಟಿಂಗ್ ಸಿಸ್ಟಮ್ ತಕೊಬಂತು. ರೇಷ್ಮೆ ಗೂಡಿನ ಮಾರುಕಟ್ಟೆ ಅನ್ನೋದನ್ನ ತೆರೆದ್ರು. ಇವತ್ತಲ್ಲಿ ಆ ರೇಷ್ಮೆ ಗೂಡಿನ ಮಾರುಕಟ್ಟೆ ಬಂದ ಮೇಲೂ ಕೂಡ ನಾನು ಮಾರುಕಟ್ಟೆಗೆ ಗೂಡು ತಕೊಂಡು ಹೋಗಿದ್ದೀನಿ. ಅಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್, ತೂಕದಲ್ಲಿ ಲೋಪ ಇಲ್ಲ, ಮತ್ತೊಂದಿಲ್ಲ. ಮತ್ತೆ ಅಲ್ಲಿ ಪೇಮೆಂಟು, ಅಲ್ಲಿ ಖರೀದಿ ಆದ ಕೂಡಲೇ, ಬೀಟ್ ಆದ ಕೂಡಲೇ ಅಲ್ಲಿ ಪೇಮೆಂಟು. ಇಂಥ ಸಿಸ್ಟಮ್ ಯಾತಕ್ಕೆ ತಂದ್ರು?
ಈ ಮಾರ್ಕೆಟಿಂಗ್ ಸಿಸ್ಟಮ್ನ. ಹಾಗಾದ್ರೆ ಇವತ್ತಿಗೂ ಕೂಡ ರೇಷ್ಮೆಗೂಡು ಇದೆಲ್ಲ ಕೂಡ ಓಪನ್ ಫ್ಲಡ್ ಬಿಡ್ಬೋದಿತ್ತಲ್ಲ, ಮಾಡ್ಬೋದಿತ್ತಲ್ಲ. ಇಂಥ ತೊಂದರೆಗಳು